ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಕೊಲ್ಲಾಪುರ ಶ್ರೀ ಮಹಾಲಕ್ಷ್ಮಿ ಅಂಬಾಬಾಯಿ ದೇವಾಲಯ ಮಹಾರಾಷ್ಟ್ರದ ಕೊಲ್ಲಾಪುರದ ಪ್ರಸಿದ್ಧ ಶಕ್ತಿಪೀಠ. 7ನೇ ಶತಮಾನದ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿ ಅಪೂರ್ವ ಕಪ್ಪು ಶಿಲೆಯ ಮೂರ್ತಿ. ನಿತ್ಯ ದೈನಂದಿನ ಪೂಜೆ, ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಪವಿತ್ರ ಕ್ಷೇತ್ರ ಕೊಲ್ಲಾಪುರ ಶ್ರೀ ಮಹಾಲಕ್ಷ್ಮಿ ದೇವಾಲಯ. ಪಂಚಗಂಗಾ ನದಿಯ ದಡದಲ್ಲಿದೆ ಈ ದೇವಾಲಯ. ಪಶ್ಚಿಮಕ್ಕೆ ಮುಖ ಮಾಡಿದ ಶ್ರೀ ಮಹಾಲಕ್ಷ್ಮಿ ದೇವತೆ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಶ್ರೀ ಮಹಾಲಕ್ಷ್ಮಿ ದೇವಿ ದರ್ಶನ ತಗೊಂಡು ಹೊರಗೆ ಬಂದು ನೋಡ್ರಿ, ನಮಗೂ ಕೂಡ ಹಸುವಾಗಿತ್ತು. ಆಮೇಲೆ ಬಿಸಿ ಬಿಸಿ ಪಡ್ಡು ತಾಲಿಪಟ್ಟಿ ಸ್ಥಳಕ್ಕೆ ಬಂದ್ವಿ ನೋಡಿ, ಸಖತ್ತಾಗಿ ತಿಂದ್ವಿ, ಭಾಳ ಖುಷಿ ಆಯಿತು. ನೀವು ಒಮ್ಮೆ ಇಲ್ಲಿ ಬರ್ರಿ, ಬಿಸಿ ಬಿಸಿ ತಾಲಿಪಟ್ಟಿ ತಿನ್ನಿರಿ. ನೀರುರಿಸುವ ಉತ್ತರ ಕರ್ನಾಟಕ ಶೈಲಿಯ ತಾಲಿಪಟ್ಟು, ಕರುನಾಡ ಸವಿಯೂಟ ಕೊಲ್ಲಾಪುರ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಆವರಣದಲ್ಲಿ ಸಖತ್ತಾಗಿ ತಿಂದ್ವಿ ನೋಡಿ. ಉತ್ತರ ಕರ್ನಾಟಕದ ಪ್ರಸಿದ್ಧ ತಿನಿಸು ತಾಲಿಪಟ್ಟು ಸವಿದವರಿಗಷ್ಟೇ ಗೊತ್ತು ಅದರ ಬೊಂಬಾಟ್ ರುಚಿ. ಚಟ್ನಿ ಪುಡಿ, ಮೊಸರು, ಬೆಳ್ಳುಳ್ಳಿ, ಕೆಂಪು ಖಾರದ ಚಟ್ನಿ ಜೊತೆ ತಿಂದ್ರೆ ವಾ ಎನ್ನದವರಿಲ್ಲ. ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವು ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುವ ಶಕ್ತಿ ಪೀಠದಲ್ಲಿ ಒಂದಾಗಿದೆ. ಸಾರ್ವತ್ರಿಕ ಮಾತೆಯಾದ ಮಹಾಲಕ್ಷ್ಮಿ ದೇವಿಯು ಅತ್ಯಂತ ಪವಿತ್ರವಾದ ದೇವಾಲಯವಾಗಿದೆ. ಈ ಲಕ್ಷ್ಮಿ ದೇವಾಲಯ ಭಗವಾನ್ ಮಹಾವಿಷ್ಣುವಿನ ದೈವಿಕ ಪತ್ನಿಯಾಗಿದ್ದು, ಪೋಷಣೆಯ ಪರಮೋಚ್ಚ ದೇವರು ಮತ್ತು ಸಂಪತ್ತು ಫಲವತ್ತತೆಯ ಸಂಕೇತವೇ ಶ್ರೀ ಮಹಾಲಕ್ಷ್ಮಿ ದೇವಾಲಯ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಕೊಲ್ಲಾಪುರ ಮಹಾಲಕ್ಷ್ಮಿ.